ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೈನರ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ನಮ್ಮ ಚಾನೆಲ್ ಹೆಸರೇನು ಅಂತಂದ್ರೆ ರೈಡಿಂಗ್ ರೈನರ್ ಚಾನೆಲ್ ಅಂತ. ಸೊ ಈ ನಮ್ಮ ಚಾನೆಲ್ನಲ್ಲಿ ಯಾವುದ್ರ ಬಗ್ಗೆ ಮಾಡ್ತಾ ಇರ್ತೀವಿ ಅಂತಂದ್ರೆ ರಿವ್ಯೂ ವಿಡಿಯೋಸು, ಎಲ್ಲ ಮೋಟೋ ರಿಲೇಟೆಡ್ ಬಗ್ಗೆ, ಮತ್ತೆ ವಿಡಿಯೋಸ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಇರುತ್ತೋ ಅದ್ರ ಬಗ್ಗೆ ಮಾಡ್ತಾ ಇದೀವಿ. ಸೊ ಇವತ್ತು ನೀವು ತಮ್ಮನೇಲಿ ನೋಡಿರೋದಂಗೆ ಇವತ್ತು ನಾವು ಮೈಕ್ ನ ರಿವ್ಯೂ ಕೊಡುತ್ತಾ ಇದೀವಿ. ರಿವ್ಯೂ ಮೀನ್ಸ್ ಇದೇ ಫಸ್ಟ್ ನಾವು ವೈರ್ಲೆಸ್ ಮೈಕ್ ಟ್ರೈ ಮಾಡ್ತಿರೋದು, ಅದರಿಂದ ಇದನ್ನ ನಾವು ಟ್ರೈ ಮಾಡೋಣ ಅಂತ ಇದೀವಿ. ಸೊ ಇದರಿಂದ ನಮ್ಮ ಅಣ್ಣನೇ ಇದಕ್ಕೂ ಸ್ಪಾನ್ಸರ್. ಅವರೇ ನನಗೆ ಇನ್ನು ಮುಂದೆ ಸ್ಪಾನ್ಸರ್ ಆಗಿರ್ತಾರೆ, ಪ್ರೊಡ್ಯೂಸರ್ ಆಗಿರ್ತಾರೆ, ಎಲ್ಲ ಆಗಿರ್ತಾರೆ. ಅವರೇ ಎಲ್ಲದೂ ನನಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇದನ್ನು ಕೂಡ ಅವ್ರ ಕಡೆಯಿಂದನೇ ಸ್ಪಾನ್ಸರ್ಶಿಪ್ ಬಂದಿದೆ. ಅವ್ರ ಚಾನಲ್ ಹೆಸರು ಬಂದು ಜಾಕ್ ಆಫ್ ಕರ್ನಾಡು ಅಂತ. ಸೊ ನೀವು ನಮ್ಮ ರೆಗ್ಯುಲರ್ ಆ ರೈಡರ್ಸ್ ಫ್ಯಾಮಿಲಿ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾರು ಅಂತ. ಸೊ ಅವರೇ ಇದಕ್ಕೆ ಸ್ಪಾನ್ಸರ್ ಆಗಿದ್ದಾರೆ. ಸೊ ಇವಾಗ ನಾನು ಮಾತಾಡ್ತಿರೋದು ವೈರ್ಡ್ ಮೈಕ್, ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟೊತ್ತಿಗೆ. ಸೊ ಈ ವೈರ್ಡ್ ಮೈಕ್ಗೂ ಮತ್ತೆ ಈ ವೈರ್ಲೆಸ್ ಮೈಕ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನಗಂತೂ ಗೊತ್ತಿಲ್ಲ. ವಿಲ್ ಸಿ. ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಅಂತ ಬೆಲ್ಲೈಕನ್ ತಪ್ಪದೆ ಆಕ್ಟಿವೇಟ್ ಮಾಡಿಟ್ಕೊಳ್ಳಿ. ಬನ್ನಿ ಇವಾಗ ಈ ಮೈಕ್ ಬಗ್ಗೆ ನೋಡ್ಕೊಂಡು ಹೋಗೋಣ. ಬಟ್ ಇವಾಗ ಬರೀ ಫೋನಿಗೆ ಮಾತ್ರ ಟ್ರೈ ಮಾಡ್ತೀನಿ. ಗೋಪುರಗೆಲ್ಲ ನೆಕ್ಸ್ಟ್ ಟೈಮ್ ಎಲ್ಲರ ರೈಡ್ ಹೋಗ್ಬೇಕಾದ್ರೆ ಅದು ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ. ಅದಕ್ಕೂ ಮುಂಚೆ ನಾವು ಇದನ್ನ ಅನ್ಬಾಕ್ಸ್ ಮಾಡ್ಬಿಡೋಣ. ಮೈಕ್ ಇಲ್ಲಿ ಇಟ್ಕೊಳ್ಳೋಣ. ಕೇಳಿಸುತ್ತೆ ಅನ್ಕೊಳ್ತೀನಿ. ಮೈಕ್ನ ಹೊರಗಡೆ ಇಟ್ಟಾಯಿತು. ಇವಾಗ ಇದನ್ನ ಅನ್ಬಾಕ್ಸ್ ಮಾಡ್ತಿದ್ದೀವಿ. ಫಸ್ಟ್ ಆಫ್ ಆಲ್ ಇದು ಪ್ರೈಸ್ ಬಂದು ಎಷ್ಟು ಅಂತಂತಂದರೆ 6,995 rupees ಅಂತ ಹಾಕಿದ್ದಾರೆ ಇದರಲ್ಲಿ. ಬಟ್ ನಮ್ಮ ಅಣ್ಣ ಪ್ರೇ ಮಾಡಿರೋದು 3,900 ಸಮಥಿಂಗ್. ಇಲ್ಲೇ ನೋಡಿ, ಓಪನ್ ಮಾಡಿದ ತಕ್ಷಣ ಈ ಥರ ಇರುತ್ತೆ. ಇಲ್ಲಿ 3 ಮೈಕ್ ಇದೆ, ಮತ್ತು ಇಲ್ಲಿ ವೈರ್ ಯಾವ್ಯಾವ ಬೇಕಿದೆ ಅಂತ ಇದೆ. ಇವಾಗ ನಾವು ಫೋನ್ಗೆ ಕನೆಕ್ಟ್ ಮಾಡಬೇಕಾಗಿರೋ ಕಾರಣದಿಂದಾಗಿ ಇದು ಗೋಪುರ ಕನೆಕ್ಟ್ ಮಾಡಬೇಕಂದ್ರೆ ಒಂದು ಕಡೆ ಸಿ ಪಿನ್ನು ಮತ್ತು ಇನ್ನೊಂದು ಕಡೆ ಯಾವ ಪಿನ್, ಇದು ಪಿನ್ ಹಾಕೋಬೇಕು. ನಮ್ಮ ಫೋನಿಗೆ ಕನೆಕ್ಟ್ ಮಾಡ್ಬೇಕಂತಂದ್ರೆ ಇದರಲ್ಲಿ ಟ್ರಾನ್ಸ್ಮಿಟರ್ ಅಂತ ಒಂದಿರುತ್ತೆ, ರಿಸೀವರ್ ಅಂತ ಒಂದಿರುತ್ತೆ. ಟ್ರಾನ್ಸ್ಮಿಟರ್ ಅಂತ ಎರಡಿರುತ್ತೆ, ರಿಸೀವರ್ ಅಂತ ಒಂದಿರುತ್ತೆ. ರಿಸೀವರ್ ಇದೆಯಲ್ಲ, ಈ ರಿಸೀವರ್ ಆನ್ ಮಾಡಿಬಿಟ್ಟು ಇಲ್ಲಿ ಪ್ಲಗ್ ಮಾಡಬೇಕು. ಇಲ್ಲಿ ಪ್ಲಗ್ ಮಾಡಿಬಿಟ್ಟು ಇನ್ನು ಇದನ್ನ ನಮ್ಮ ಫೋನಿಗೆ ಕನೆಕ್ಟ್ ಮಾಡಬೇಕು. ಎರಡೂ ಕನೆಕ್ಟ್ ಆಗಿಬಿಟ್ಟಿರುತ್ತೆ. ನಾವು ಇದರಿಂದ ಮಾತಾಡ್ಬೋದು. ಅಂದರೆ ಇದು ವಿಂಡ್ ಬ್ಲಾಸ್ಟ್ಗೆ ಯೂಸ್ ಮಾಡ್ತಾರೆ. ಇಯರ್ಫೋನ್ ಕೊಟ್ಟವ್ರೆ. ಇಷ್ಟು ದಿನ ಇದು ಗೊತ್ತಿಲ್ಲ, ನಾನು ಸುಮ್ಮನೆ ಸುತ್ತಾಡ್ತಿದ್ನಲ್ಲ. ಇಯರ್ಫೋನ್ ಕೊಟ್ಟಿದ್ದಾರೆ, 2 ಇಯರ್ಫೋನು. ಅಯ್ಯೋ ಇದು ಒಂದು ಪ್ಲಗ್ಗು, 2 ಸಿ ಪಿನ್ನು. ಇದು ಬೇರೆ ದೊಡ್ಡ ದೊಡ್ಡ ಕ್ಯಾಮ್ರಾಗೆ ಯೂಸ್ ಮಾಡ್ಕೋಬೋದು ಅನ್ಸುತ್ತೆ. ಮತ್ತೆ ಸೇಮ್ ಇದು ಇನ್ ಕೇಸ್ ಅದು ಕಳೆದೋಗ್ಬಿಟ್ರೆ ಇದು ಯೂಸ್ ಮಾಡ್ಕೋಬೋದು. ಇಲ್ಲ ಇದಕ್ಕೆ ಇದು ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಇದು 3 ಲೈನ್ ಇದೆ, ಇದು 2 ಲೈನ್ ಇದೆ. 2 ಲೈನ್ ಇದು ಮಾತ್ರ ಗೋಪುರಕ್ಕೆ ಯೂಸ್ ಮಾಡ್ಬೋದು. ಇದು ನಾವು ನಾರ್ಮಲ್ ಆಗಿ ಬೇರೆ ಇದಕ್ಕೆಲ್ಲ ಡಿವೈಸ್ಗೆ ಯೂಸ್ ಮಾಡ್ಬೋದು. ಮುಖ್ಯವಾಗಿ ನಾವು ಮಾತಾಡಿದ್ರೆ ಮಾತ್ರ ಕೇಳಿಸಿರೋ ಹೋಗ್ಬೇಕಲ್ಲ. ಇದು ಸುಮ್ಮನೆ ವೇಸ್ಟ್. ಸ್ಕ್ಯಾನ್ ಮಾಡಕ್ಕೆ ಕೇಳ್ತಾರೆ, ಎಲ್ಲೆಲ್ಲೋ ಹೋಗುತ್ತೆ, ಯಾವ ಸೈಟಿಗೆ ಹೋಗುತ್ತೆ. ಇದೆ ನೋಡಿ ಪವರ್ ಬಟನ್. ಇದನ್ನ ಆನ್ ಮಾಡಿದ್ರೆ ಗ್ರೀನ್ ಲೈಟ್ ಉರಿತಿರೋದು ಕಾಣ್ತಾ ಇದೆ ಅಂತ ಅನ್ಕೊಳ್ತೀನಿ. ಮತ್ತೆ ಈ ರಿಸೀವರಲ್ಲೂ ಅಷ್ಟೇ, ಮತ್ತೆ ಆನ್ ಮಾಡ್ಬೇಕು ಇದನ್ನ. ಇದು ಕೂಡ ಗ್ರೀನ್ ಲೈಟಲ್ಲಿ ಉರಿಯುತ್ತೆ. ಉರಿತಾ ಇದೆ ನೋಡಿ, ಲೈಟಲ್ಲಿ ಉರಿತಾ ಇದೆ. ಮತ್ತೆ ನಾವು ಇದಕ್ಕೆ ಚಾರ್ಜಿಂಗ್ ಕೂಡ ಹಾಕೋಬೇಕು. ಅವಾಗ ಚಾರ್ಜಿಂಗ್ ಖಾಲಿ ಆಗ್ಬಿಟ್ರೆ ಸೊ ಈ ಪಿನ್ ತಗೊಂಡು ನಮ್ಮ ಫೋನ್ಗೆ ಹಚ್ಚಬೇಕು. ಮತ್ತೆ ಇದು ನಮ್ಮ ರಿಸೀವರ್ ಇಲ್ಲಿ ಹಾಕೊಂಡು ಮಾತಾಡಬೇಕು. ಲೆಟ್ಸ್ ಟ್ರೈ ದಿಸ್. ನನಗೆ ವಾಯ್ಸ್ ಕೇಳ್ತಿದ್ಯೋ ಅನ್ನೋದು ಒಂದು ಐಡಿಯಾನೂ ಇಲ್ಲ. ಅದಕ್ಕೆ ಮುಂಚೆ ಬೇಡ ಬಿಡು, ಫಸ್ಟ್ ಇದನ್ನ ಕನೆಕ್ಟ್ ಮಾಡೋಣ, ಆಮೇಲೆ ನಿಮ್ಮ ಜೊತೆ ಹೇಳ್ತೀನಿ ಬೇರೆ ಏನೇನಿದೆ ಅಂತ. ಮೈಕ್ನಲ್ಲಿ ಮಾತಾಡ್ತಿರುವಂಥ ವಾಯ್ಸ್ ರೆಕಾರ್ಡ್ ನೀವು ಕೇಳ್ತಾ ಇದ್ದೀರಾ. ಮತ್ತು ಇನ್ನೇನೇನಿದೆ ಅನ್ನೋದನ್ನ ಇದರಲ್ಲಿ ತೋರಿಸ್ತೀನಿ. ಆಲ್ರೆಡಿ ಹೇಳ್ದಂಗೆ ಇಯರ್ಫೋನ್ ಇದೆ, ನಿಮ್ಗೆ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತೆಗೆದು ತೋರಿಸ್ತಾ ಇದ್ದೀನಿ. ಇದು 2 ಇಯರ್ಫೋನ್ ಕೊಟ್ಟಿದ್ದಾರೆ. ನನಗೆ ವರ್ತ್ ಅನ್ನಿಸ್ತೈತಿ 2 ನೋಡ್ಬಿಟ್ಟು ಖುಷಿಯಾಗೋಯ್ತು. ಶರ್ಟ್ ಫುಲ್ ಶರ್ಟ್ ಹಾಕೋದ್ರಿಂದ ಸರಿಯಾಗಿ ಚೆನ್ನಾಗಿ ಕಾಣಲ್ಲ. ಬಟ್ ಇವಾಗ ನಿಮ್ಮ ವಾಯ್ಸ್ ಚೆನ್ನಾಗಿ ಕೇಳಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇದೇ ಡಿಜಿಟೆಕ್ನ ವಾಯ್ಸು ರಿವ್ಯೂ ಅನ್ನೋ ಥರ. ಬಟ್ ಈ ವಾಯ್ಸ್ ನಾನು ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಫಸ್ಟ್ ನಾನು ಇವಾಗ ವಾಯ್ಸ್ ಹೆಂಗೆ ಬಂದಿದೆ ಅಂತ ಚೆಕ್ ಮಾಡ್ತೀನಿ. ಏನೇನಿದೆ, ಚಾರ್ಜಿಂಗ್ ಇದೆ, ಎಕೋ ಮೋಡ್ ಇದೆ, ಟ್ರಾನ್ಸ್ಮಿಟರ್ ಅನ್ನೋದೇ ನಮ್ಮ ವಾಯ್ಸ್ನ ಟ್ರಾನ್ಸ್ಮಿಟ್ ಮಾಡುತ್ತೆ. ಮತ್ತು ಈ ಥರ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ ಹಾಕೊಳ್ಳೋದಕ್ಕೆ, ಹಾಕ್ಕೊಂಡು ಮಾತಾಡ್ಬೋದು, ಚೆನ್ನಾಗಿರುತ್ತೆ. ಚಾರ್ಜಿಂಗ್ ಇದೆ, ಸ್ಟ್ಯಾಂಡ್ ಬೈ ಪವರು, ಕನೆಕ್ಷನ್ ಡಿಸ್ಟೆನ್ಸು 100 ಮೀಟ್ರ್ ಅಂತೆ. ಸೆನ್ಸಿಟಿವ್ ಆಗಿದೆ, ನೋಡ್ಕೋಬೇಕು. ಬ್ಯಾಟ್ರಿ ಬಂದರೂ 3.7 ವೋಲ್ಟು, 400 mAh ಇದೆ. ಹತ್ರ 10 ಅವರಿಂದ 12 ಅವರ್ ಬರುತ್ತಂತಪ್ಪ. ರಿಸೀವರ್ ಟ್ರಾನ್ಸ್ಮಿಟರು ಸೇಮ್ 10 ಅವರಿಂದ 12 ಅವರ್ ಬರುತ್ತೆ. ರಿಸೀವರು ಅಷ್ಟೇ ಸೇಮ್. ಎರಡಕ್ಕೂ ಮಿನಿಮಮ್ 100 ಮೀಟ್ರ್ ಡಿಸ್ಟೆನ್ಸ್ ಇರಬೇಕಂತೆ. ಬಟ್ ವಾಯ್ಸ್ ಹೇಗಿದೆ ಅನ್ನೋದು ಫಸ್ಟ್ ನಾನು ಚೆಕ್ ಮಾಡ್ತೀನಿ, ಆಮೇಲೆ ನಿಮಗೆ ಈ ಪ್ರಾಡಕ್ಟ್ನ ಓವರಾಲ್ ರಿವ್ಯೂ ಕೊಡ್ತೀನಿ.
ನಿಜವಾಗ್ಲೂ ನನಗಂತೂ ಶಾಕಿಂಗ್ ರಿಸಲ್ಟು. ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ. ಮತ್ತು ಇದರಲ್ಲಿ ವೈರ್ಗಳಲ್ಲಿ ಕೆಲವು ಮೆನ್ಷನ್ ಮಾಡಿದ್ದಾರೆ. ಈ 3 ಇರುವಂಥದ್ದು ಫೋನ್ಗೋಸ್ಕರ, ಪ್ರೊಹಿಬಿಟ್ ಚಾರ್ಜಿಂಗ್ ಅಂತ ಹಾಕವ್ರೆ. ಇದು ಸೆಕೆಂಡ್ 2 ಇರೋದು ಕ್ಯಾಮ್ರಾಗೆ. ನಾನು ಆಲ್ರೆಡಿ ಹೇಳಿದೆ ಗೋಪುರಗೆ ಇದು ಯೂಸ್ ಮಾಡಬೇಕು ಅಂತ. ಸೊ ಈ ಥರ ಕೊಟ್ಟಿರ್ತಾರೆ, ಇದಕ್ಕೇನು ಕೊಟ್ಟಿಲ್ಲ. ಇದು ಒಂದೇ USB ಕೇಬಲ್ಗೆ 2 C ಪಿನ್ ಬಂದಿದೆ. ಸೊ ಈ ಥರ ಭಾಳಷ್ಟು ಕೊಟ್ಟಿದ್ದಾರೆ. ನನಗಂತೂ ಈ ಪ್ರಾಡಕ್ಟ್ ಭಾಳ ಇಷ್ಟ ಆಯಿತು. ಮೇ ಬಿ ಮೋಟೋ ವ್ಲಾಗ್ ಯೂಸ್ ಮಾಡ್ಕೋಬೋದಾ ಅಂತ ಒಂದು ಸಲ ಟ್ರೈ ಮಾಡೋಣ ಹೇಗಿರುತ್ತೆ ಅನ್ನೋದು. ಟೋಟಲಾಗಿ ಈ ಬೇರೆ ಏನು ಹೇಳಿದೆಲ್ಲ, ಈ ಮೈಕು ವೈಡ್ ಮೈಕ್ಗಿಂತ ವೈರ್ಲೆಸ್ ಮೈಕು ಭಾಳ ಒಳ್ಳೆ ರಿಸಲ್ಟ್ ಕೊಡ್ತಾಯಿದೆ. ನನ್ನ ನಾರ್ಮಲ್ ವಾಯ್ಸ್ ಇನ್ನೂ ತುಂಬ ಚೆನ್ನಾಗಿ ಗೊತ್ತಾಯಿದೆ. ನಾನು ಸ್ಟಾರ್ಟ್ ಮಾಡಿದ್ದು 250 ರೂಪಾಯಿ ಮೈಕಿಂದ ಸ್ಟಾರ್ಟ್ ಮಾಡಿ ಇವಾಗ 4000 ಮೈಕ್ ಹೋಗಿದ್ದೀವಿ. ನೆಕ್ಸ್ಟು 12,000 ಮೈಕ್ ಹೋಗ್ತೀವಿ. ಹಂಗೆ ಹೋಯ್ತಾನೇ ಇರ್ತೀವಿ. ವಿಲ್ಸಿ ಯಾವ ಎಷ್ಟು ಪ್ರಾಡಕ್ಟ್ ಇದೆಯೋ ನಾವು ಯೂಸ್ ಮಾಡಿಬಿಟ್ಟು ಅದನ್ನ ರಿವ್ಯೂ ಕೊಡೋದು ನಮ್ಮ ಒಂದು ಬಹಳ ಮುಖ್ಯವಾಗಿರುವಂತಹ ಒಂದು ಕೆಲಸ ಆಗಿರೋದ್ರಿಂದ ಈ ಪ್ರಾಡಕ್ಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ನಮ್ಮನ್ನ ರಿವ್ಯೂ ಹೇಗಿರುತ್ತಂತ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮನ್ನ ಜಾಸ್ತಿ ಇದನ್ನ ತೆಗೆದು ನೋಡಿಲ್ಲ. ಒಟ್ಟಿನಲ್ಲಿ ನೋಡಿದ್ದಾನೆ. ಇಯರ್ಫೋನ್ ಇರೋದನ್ನು ನಮ್ಮ ಅಣ್ಣಗೆ ಗೊತ್ತಿರಲ್ಲ. ಇವಾಗ ಹೋಗಿ ಹೇಳ್ತೀನಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಇವಾಗ ನಾವು ಎಕೋ ಮೋಡ್ ಆನ್ ಮಾಡಿದ್ದೀವಿ. ಎಕೋ ಮೋಡ್ ಆನ್ ಮಾಡಬೇಕಾದ್ರೆ ಇಲ್ಲಿ ಬ್ಲೂ ಲೈಟ್ ಕಾಣುತ್ತೆ. ಬ್ಲೂ ಲೈಟಿಂದ ವೈಟ್ ಲೈಟ್ಗೆ ಚೇಂಜ್ ಆಗುತ್ತೆ. ಗ್ರೀನ್ ಲೈಟಿಂದ. ಸೊ ಇದೆ ಎಕೋ ಮೋಡು. ನಿಮಗೆ ಇವಾಗ ವಾಯ್ಸ್ ಹೇಗೆ ಕೇಳಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ. ಮೈಕ್ ಅನ್ನೋದು ಗೊತ್ತಿಲ್ದಿರ ಪರ 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 ಉಜ್ತಾ ಇದ್ದೀನಿ, ಹೇಗೆ ಕೇಳಿಸೋದು ಗೊತ್ತಿಲ್ಲ. ಸೊ ಇವಾಗ ನಾನು ಇದು ಎಕೋ ಮೋಡ್ನಲ್ಲಿ ಆನ್ ಮಾಡಿದ್ದೀನಿ. ಎಕೋ ಮೋಡ್ನಲ್ಲಿ ಹೇಗೆ ಕೇಳಿಸ್ತಿದೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಎಕೋ ಮೋಡ್ನ ಇವಾಗ ಆಫ್ ಮಾಡ್ತೀನಿ. ಇವಾಗ ಆಫ್ ಆಗಿದೆ. ಎಕೋ ಮೋಡ್ ಬಿಟ್ಬಿಟ್ಟು ಇವಾಗ ಇದು ನಾರ್ಮಲ್ ವಾಯ್ಸಲ್ಲಿ ಮಾತಾಡ್ತಿದ್ದೀನಿ. ಸೊ ಎರಡಕ್ಕೂ ಡಿಫ್ರೆನ್ಸ್ ಹೇಗಿದೆ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಮೈಕ್ನ ನೀವು ಏನಾದ್ರು ಯೂಸ್ ಮಾಡೋಂಗಿದೆ ರೆಗ್ಯುಲರಾಗಿ ತೊಗೊಳ್ಳಿ, ಯೂಸ್ ಮಾಡಿ ಅಂತ ಹೇಳ್ತೀನಿ. ನಾನು ತೊಗೊಳೋಕೆ ಮುಂಚೆ ಯೋಚನೆ ಮಾಡ್ತಿದ್ದೆ ಹೇಗಿರುತ್ತೋ ಏನೋ ಅಂತ. ಇದ್ರ ಬಗ್ಗೆ ನಮ್ಗೆ ಒಂಚೂರು ಐಡಿಯಾ ಇಲ್ವಲ್ಲ. ಸೊ ತೊಗೊಳ್ಳೋಣ, ಹಾಳು ಮಾಡಿಬಿಟ್ರೆ ಆಮೇಲೆ ಅದಲ್ದಿರ ಫೇಕ್ ಪ್ರಾಡಕ್ಟ್ ಏನೋ ಬಂದುಬಿಟ್ರೆ ಭಯ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾಯಿದ್ದೆ. ಗೋಪ್ರೋಗೂ ಅದೇ ಥರನೇ ಎದುರ್ಕೊಂಡು ಸುಮ್ಮನೆ ಇದ್ದೆ. ಬಟ್ ಗೋಪ್ರೋ ರಿಸಲ್ಟು ಭಾಳ ಆಶ್ಚರ್ಯ ಕೊಡ್ತು. ಮತ್ತು ಇದು ಅಷ್ಟೇ, ವೈರ್ಲೆಸ್ ಮೈಕ್ ಕೂಡ ಏನೆಲ್ಲ ಟೆಕ್ನಾಲಜಿ ಬೆಳೆಸೋರೆ ಅಂತಂದರೆ ಆಶ್ಚರ್ಯ ಆಗುತ್ತಪ್ಪ. ಸೊ ಇದೇ ನಮ್ಮ ರಿವ್ಯೂ ಆಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋನಲ್ಲಿಗೆ ಮುಗಿಸ್ಕೊತೀನಿ. ನೀವೇನಾದರೂ ತೊಗೊತೀರಾ ಅಂತ ಅಂದ್ಕೊಂಡ್ರೆ ಯೋಚನೆ ಮಾಡಬೇಡಿ. ಇದೇ ಬ್ರ್ಯಾಂಡ್ನಲ್ಲಿ ಬೇರೆ ಪ್ರಾಡಕ್ಟ್ ತೊಗೊತೀನಿ ಅಂದರೂ ತೊಗೊಳ್ಳಿ, ವೈರ್ಲೆಸ್ ಮೈಕೆ. ಬಟ್ ನಾವು 2 ತೊಗೊಂಡಿರೋದ್ರಿಂದ ನೀವು 3-4 ಬೇಕಂದ್ರೆ 3-4 ತೊಗೊಳ್ಳಿ. ಬಟ್ ನನ್ನ ಕಡೆಯಿಂದ ಆದಷ್ಟು ಒಳ್ಳೆ ರಿವ್ಯೂನೇ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಏನೇನಿದೆ ಅಂತಲೂ ಹೇಳಿದ್ದೀನಿ, ಎಷ್ಟು ಅವರ್ ಚಾರ್ಜಿಂಗ್ ಬರುತ್ತೆ ಅಂತಲೇ ಹೇಳಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಬೇರೆ ಏನಾದ್ರು ಬಿಟ್ಟಿದ್ರೆ ಹೇಳಿ, ನೆಕ್ಸ್ಟ್ ವೀಡಿಯೋನಲ್ಲಿ ಕವರ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತೀನಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ವೆಲ್ಕಮ್ ಟು ಹೇಮು ವ್ಲಾಗ್ಸ್. ಸಾರಿ ಮಿಸ್ ಆಗೋಯ್ತು, ಅಪ್ ಮಾಡಿ.